ಧಾರವಾಡದಲ್ಲಿ ಕುಡಿಯುವ ನೀರಿಗಾಗಿ ಬೀದಿಗೆ ಇಳಿದ ಜನತೆ. ನೀರಿನ ಹಾಹಾಕಾರದಿಂದ ಬೇಸತ್ತು ರಸ್ತೆ ಬಂದ್ ಮಾಡಿ ಜನಾಕ್ರೋಶ. ಕುಡಿಯುವ ನೀರು ಸಮರ್ಪಕವಾಗಿ ಪೂರೈಕೆಯಾಗದ ಕಾರಣ ಧಾರವಾಡದ ತೇಜಸ್ವಿ ನಗರದ ಹೆಣ್ಣು ಮಕ್ಕಳು ಖಾಲಿ ಕೂಡ ಹಿಡಿದು ಬೀದಿಗೆ ಇಳಿದು ಜಿಲ್ಲಾಡಳಿತ ಹಾಗೂ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದು, ರಸ್ತೆ ತಡೆ ನಡೆಸಿದ್ದರಿಂದ ಕೆಲಕಾಲ ಸಂಚಾರ ಅಸ್ತವ್ಯಸ್ತ ಉಂಟಾಗಿತ್ತು. ಧಾರವಾಡದ ತೇಜಸ್ವಿ ನಗರದ ಬ್ರಿಡ್ಜ್ ಮೇಲೆ ಕೊಂಡೊಯ್ಯುವ ನೀರಿನ ಸಂಪರ್ಕ ಪೂರೈಕೆಗಾಗಿ ನಗರದ ನಿವಾಸಿಗಳು ದಿಢೀರನೆ ರಸ್ತೆಗಿಳಿದು ಪ್ರತಿಭಟನೆ ನಡೆಸಿದ್ದರಿಂದ ಧಾರವಾಡ ಕಾಲಘಟ್ಟಗಿ ರಸ್ತೆಯೇ ಕೆಲ ಗಂಟೆಗಳ ಕಾಲ ಬಂದ್ ಆಗಿತ್ತು. ತೇಜಸ್ವಿ ನಗರದ ಅನೇಕ ಬಡಾವಣೆಗಳಲ್ಲಿ ಸಮರ್ಪಕವಾಗಿ ಕುಡಿಯುವ ನೀರು ಪೂರೈಕೆಯಾಗಿಲ್ಲ. ನೀರಿಗಾಗಿ ಹಾಹಾಕಾರ ಉಂಟಾಗಿದೆ. ಕುಡಿಯುವ ನೀರಿಲ್ಲದೆ ಜನ ಜಾನುವಾರುಗಳು ಒದ್ದಾಡುವಂತಾಗಿದ್ರು. L&T ಕಂಪನಿಯವರು, ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಯಾರೂ ಇತ್ತ ಕಡೆ ಗಮನ ಹರಿಸುತ್ತಿಲ್ಲ ಎಂದು ಆಕ್ರೋಶಗೊಂಡ ಜನ ಖಾಲಿ ಕೂಡಗಳನ್ನು ತಂದು ತೇಜಸ್ವಿ ನಗರದ ಬ್ರಿಡ್ಜ್ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾಕಾರರು ರಸ್ತೆ ಬಂದ್ ಮಾಡಿದ್ದರಿಂದ ವಾಹನ ದಟ್ಟಣೆ ಉಂಟಾಗಿತ್ತು. ಧಾರವಾಡ ಕಾಲಘಟ್ಟಗಿ ರಸ್ತೆ ಇದಾಗಿದ್ದರಿಂದ ಸಾಕಷ್ಟು ವಾಹನಗಳು ರಸ್ತೆಯಲ್ಲೇ ನಿಂತಿದ್ದವು. ಅನೇಕ ವಾಹನ ಸವಾರರು ನಿಮ್ಮ ಸಮಸ್ಯೆ ಯಾವ ಇಲಾಖೆಗೆ ಸಂಬಂಧಿಸಿದೆಯೋ ಆ ಇಲಾಖೆ ಎದುರು ಹೋಗಿ ಪ್ರತಿಭಟನೆ ಮಾಡಿ, ಅದನ್ನು ಬಿಟ್ಟು ಈ ರೀತಿ ರಸ್ತೆ ಬಂದ್ ಮಾಡಿದರೆ ಉಳಿದ ಸಾರ್ವಜನಿಕರಿಗೂ ತೊಂದರೆಯಾಗುತ್ತದೆ. ನಾವು ಸಾರ್ವಜನಿಕರೇ ಆಗಿದ್ದೇವೆ ಎಂದು ಪ್ರತಿಭಟನಾಕಾರರ ಮನವೊಲಿಸಿ ರಸ್ತೆ ಬಂದ್ ಮಾಡುವುದನ್ನು ತೆರವುಗೊಳಿಸುವ ಪ್ರಯತ್ನ ಮಾಡಿದರು. ಆದರೆ ಅವರವರ ಮಧ್ಯೆಯೇ ವಾಗ್ವಾದ ಕೂಡ ಉಂಟಾದ ಪ್ರಸಂಗ ನಡೆಯಿತು. ನಂತರ ಸ್ಥಳಕ್ಕೆ ಬಂದ ಪೊಲೀಸರು ಪ್ರತಿಭಟನಾಕಾರರ ಮನವೊಲಿಸಿದ್ರು. ಸದ್ಯಕ್ಕೆ ನೀರಿನ ಟ್ಯಾಂಕರ್ಗಳನ್ನು ಪೂರೈಕೆ ಮಾಡುವ ಭರವಸೆಯನ್ನು L&T ಅವರು ಕೊಟ್ಟ ನಂತರವೇ ಪ್ರತಿಭಟನಾಕಾರರು ತಮ್ಮ ಪ್ರತಿಭಟನೆ ಕೈಬಿಟ್ಟು ವಾಹನಗಳ ಸಂಚಾರಕ್ಕೆ ಅನುವು ಮಾಡಿಕೊಟ್ರು. ಕೊಡ ಗಿಡ ಕಾಯಿ ಹಿಡ್ಕೋಬೇಕ್ರಿ. ಎದಕ್ಕೆ ಸಮಸ್ಯೆ ಯಾಕೆ ಮಾಡೋದು ಗೊತ್ತಾಗಬೇಕಲ್ಲ ಅವ್ರಿಗೆ. ಎಲ್ಲರಿಗೂ